ಮನಿಂದ ಊಟ ಕಟ್ಕೊಂಡು ಹೋಗಿ ಮಧ್ಯರಾತ್ರಿ ಗಾಡಿ ಒಳಗ ಟಿವಿ ಹಚ್ಕೊಂಡು ಊಟ ಮಾಡೋದ್ರ ಇರೋ ಮಜಾ ಎಲ್ಲೂ ಸಿಗಂಗಿಲ್ರಿಪ್ಪ. ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳಿ ಗಣಪತಿ ಅದ ಎಲ್ಲ ತಂದು ಕುಣಿಸ್ಕೊಡ್ದ ನಮ್ಮ ಮಾಮ ಫೋನ್ ಹಚ್ಚಿದ್ರಿ ಹುಬ್ಳಿಗೆ ಹೋಗೋದೈತಿ ಬಾ ಅಂತ ಹೇಳಿ. ಅದ್ರ ಸಲುವಾಗಿ ಬಸ್ಸು ನಾನು ಕೂಡಿಸಿ ಜಗದಾಳ ಕಡೆ ಗಾಡಿ ತಗೊಂಡು ಹೊಂಟ ಬಿಟ್ಟಿವ್ರಿ. ಇಬ್ಬರು ಕೂಡ್ಸಿ ಅವ್ರ ಮನಿಗೆ ಹೋಗಿ ಗಾಡಿ ತರಿಬಿ ಅವ್ರ ಮನ್ಯಾಗ ಯಾರು ಇದ್ದಿರ್ಕಿಲ್ರಿ, ಅದಕ್ಕೆ ಅಡ್ಡಾಡ್ಕೋತ ರೋಡ್ ಕಡೆ ಹೊಂಟೇವ್ರಿ. ಅಡ್ಡಾಡ್ಕೋತ ಹೋಗುವಾಗ ಅಲ್ಲೇ ರೋಡ್ ತೇಕ ಸೌಂತಿ ಬಳ್ಳಿ ಅದ, ಅಲ್ಲೇ ಹೊಲ್ದಾಗ ಹೋಗಿ ಸೌಂತಿಕಾಯಿ ಅದ ಹರ್ಕೊಂಡ ಇಬ್ಬರು ಕೂಡಿಸಿ ತಿನ್ಕೋತ ನಿಂತು ಬಿಟ್ಟು ಅಲ್ಲಿಂದ ಇಬ್ರು ಕೂಡಿ ದನಿ ಹಾಕೋತ ಮನ್ಯಾಗ ಮೊಸಂಬಿ ಕಾಯಿ ತಂದ ಇಟ್ರಿ, ಅದಕ್ಕೆ ಇಬ್ರು ಕೂಡಿ ತಿನ್ನಕತ್ ಬಿಟ್ಟೇವ್ರಿ. ಸ್ವಲ್ಪ ಹೊಟ್ಟೆ ಹೊಸ್ದಿದ್ರಿ ಮತ್ತ ಎದಕ್ ಇಟ್ಟಿದ್ರಂತ ಗೊತ್ತಿಲ್ರಿ, ಆದ್ರೆ ಇಬ್ರು ಕುರ್ಸಿ ತಿನ್ಕೋತ ನಿಂತು ಬಿಟ್ಟು ಅಕ್ಕಗಳು ಹೊಲದಿಂದ ಮನಿಗೆ ಬಂದಿದ್ರಿ, ಚಾ ಅದ ಮಾಡಿ ಕೊಟ್ಟಿದ್ರಿ, ಚಾ ಬಿಸ್ಕಿಟ್ ತಿನ್ಕೋತ ಕುಂತ ಸಣ್ಣ ಗಾಡಿ ಮಾಡ್ಕಲ್ ಹೇರ್ ಬಿಟ್ಟಿದ್ರಿ. ಎರಡು ಗಾಡಿ ಹೋಗುದ್ರಿ, ಮಾಲ್ ಬಾಳ ಜಾಸ್ತಿ ಆಗ ಮತ್ತೊಬ್ಬರದ್ದು ಬೇರೆ ದೊಡ್ಡ ಗಾಡಿನ ಎಬಿಸ್ಬಿಟ್ಟಿ. ಅದಕ್ಕೆ ನಮ್ ಸಣ್ಣ ಗಾಡಿ ಮಾಲ್ ಎಲ್ಲ ತೆಗದ ದೊಡ್ಡ ಬುಲ್ಲೋರ್ದಾಗ ಹೇರಕತ್ತಿ. ಮತ್ತೊಂದ್ ಸ್ವಲ್ಪ ಬೇರೆ ರೈತರದ್ದು ಐತ್ರಿ, ಅದನ್ನ ಮತ್ತೊಬ್ಬರು ಇಂಟ್ರಾ ಗಾಡಿ ಬಂದಿತ್ರಿ, ಅದ್ರಾಗ ಮತ್ತೊಂದು ಬೇರೆ ತಂದಲ್ಲಿ ಡಬ್ಬು ಮೆಣಸಿನಕಾಯಿ ಇದ್ರಿ, ಅವ್ನ ತರಕ್ ಅಂತೇಳಿ ಮತ್ ಸಣ್ಣ ಗಾಡಿ ತಗೊಂಡ 3 ಜನ ಕೂರ್ಸಿ ಹೊಂಟೇವ್ರಿ. ನಾನಾ ಬಸಾನ ನಮ್ಮ ಮಾಮ 3 ಜನ ಕೂರ್ಸಿ ಹೋಗಿ ಅಲ್ಲಿ ಹೋಗಿ ಅಷ್ಟ್ರು ಕೂಡಿ ಸಣ್ಣ ಗಾಡಿಯಾಗ ಡಬ್ಬು ಮೆಣಸಿನಕಾಯಿ ಹೇರಕತ್ತಿ. ವಾಪಸ್ ಗಾಡಿ ತಂದ ಅಷ್ಟ್ರು ಕೂಡಿ ಮನಿ ಹೊಂಟೇವ್ರಿ. ಬಂದ ಸಣ್ಣ ಗಾಡಿ ಹೇರ್ಕೊಂಡ್ ಬಂದಿದ್ದು ಡಬ್ಬು ಮೆಣಸಿನಕಾಯಿ ಎಲ್ಲ ಮತ್ತ ಬುಲೋರ್ ಗಾಡಿ ಹೇರಕ ಮಾಲಿಂಗ್ಪುರದಾಗ ಮತ್ತೆ ಲೋಡ್ ಮಾಡೋದು, ಅದಕ್ಕೆ ಬುತ್ತಿ ಎಲ್ಲ ಕಟ್ಸ್ಕೊಂಡ ಗಾಡಿ ತಗೊಂಡ್ ಹೊಂಟ ಹೋಗುದಾರಾಗ ಚಿಮ್ಮಡದಾಗ ಹೋಗಿ ಗಾಡಿ ತರಬಿ ಪಟ್ಟಿ ಅದ ಎಲ್ಲ ಕಟ್ಸ್ಕೊಂಡ ಗಾಡಿ ಒಂದ್ 3,000 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಇಬ್ರು ಕೂಡಿಸಿ ಮಾಲಿಂಗ್ಪುರದ ಟೊಮ್ಯಾಟೊ ಇದ್ರು ಅವನ್ನೆಲ್ಲ ಹೇರ್ಕೊಂಡ ಕಮ್ಮಗ ಹಾಡ ಕೇಳ್ಕೊತ ಹುಬ್ಳಿ ಕಡೆ ಹೊಂಟ್ಬಿಟ್ಟು ಕಮ್ಮಗ ಹಾಡ ಕೇಳ್ಕೊತ 2 ತಾಸ ಜರ್ನಿ ಮಾಡ್ಕೊಂಡು ಎಲ್ಲಮ್ ಗುಡ್ಡದ ಹತ್ರ ಇರೋ ಮುನ್ನೋಳಿಗೆ ಬಂದ ಗಾಡಿ ತರಿ ಚಾ ಎಲ್ಲ ಖಾಲಿ ಆಗೈತ್ರಿ, ಅದಕ್ಕೆ ಚಕ್ಲಿ ಮತ್ ಕುರ್ಕುರಿ ತಗೊಂಡ್ ತಿನ್ಕೋತ ನಿಂತ ಚಾ ರೆಡಿ ಹೋಗಮಟ ಅಲ್ಲೇ ನಿಂತ. ಚಾ ರೆಡಿ ಆದ್ಮೇಲೆ ಬಿಸ್ಕಿಟ್ ಚಾ ಅದ ತಿಂದ ವಾಪಸ್ ಗಾಡಿ ತೆಗ್ ಬಂದ ಒಂದೆರಡು ಉದ್ಕಡೆ ಹಚ್ಕೊಂಡ ಮತ್ ಇಬ್ರು ಕೂಡಿಸಿ ಕಲ್ಲು ಬಿ ಪರೇಟ್ನ ಸಾಂಗ್ ಕೇಳ್ಕೊತ ಹುಬ್ಳಿ ಕಡೆ ಬುತ್ತಿ ಬೇರೆ ಕಟ್ಸ್ಕೊಂಬಂದಿದ್ರಿ, ಅದಕ್ಕೆ ನಡಬಾರ್ ಗಾಡಿ ತರಿ ಅಲ್ಲೇ ಗಾಡಿ ಒಳಗ ಕುಂತ ಟಿವಿ ಅದ ಹಚ್ಕೊಂಡ ಮಧ್ಯರಾತ್ರಿ ಇಬ್ರು ಕೂಡಿಸಿ ಊಟ ಮಾಡ್ಕೊಂಡ ಅಲ್ಲೇ ಒಂದ್ ಚಾ ಅಂಗಡಿ ಅಲ್ಲಿ ಹೋಗಿ ಇಬ್ರು ಒಂದೊಂದು ಬೆಲ್ಲದ ಚಾ ತಗೊಂಡ ಕುಡ್ಕೋತ ಆಮೇಲೆ ಗಾಡಿ ತಗೊಂಡ ಹಾಡ ಕೇಳ್ಕೊತ ಮಾರ್ಕೆಟ್ ಕಡೆ ಹೊಂಟೇವ್ರಿ. ನೀ ಬಂದ್ ಬಾಳತ್ತೇನಪ್ಪ, ನೀ ಓದ್ರದ್ದು ನನಗ್ ಕೇಳಿಸ್ಲೇ ಇಲ್ಲ ನೋಡಪ್ಪ. ನಾನು ಆರಾಮ್ ಮಲ್ಕೊಂಡು ನಿದ್ದೆ ಮಾಡಕತ್ತಿದ್ನಿ. ಮಲ್ಕೊಂಡು ನಿದ್ದೆ ಮಾಡ್ತಿದ್ದೆ ನಾನು ಸುವರ್ಣ, ನಾ ಗಜ ನಿಂತು ಹೊಯ್ಕೊಳಕತ್ತಿದ್ದೆಲ್ಲೋ ವೆಂಕಟರಮಣ.